ಗ್ರಾಮಾಭಿವೃದ್ಧಿಗೆ ಧರ್ಮಸ್ಥಳ ಸಂಸ್ಥೆಯು ಕೇಳಿದನ್ನೆಲ್ಲ ನೀಡುವ ಕಾಮಧೇನು ಕಲ್ಪವೃಕ್ಷ ದಂತೆ ಕೆಲಸ ಮಾಡುತ್ತಿದೆ ಎಂದು ಪ್ರಾದೇಶಿಕ ನಿರ್ದೇಶಕರಾದ ಜಯರಾಮ್ ನೆಲ್ಲಿತ್ತಾಯ ಹೇಳಿದರು. ಗ್ರಾಮಗಳ ಸಮಗ್ರವಾದ ಅಭಿವೃದ್ಧಿ ಹಾಗೂ ಮಹಿಳಾ ಸಬಲೀಕರಣಕ್ಕೆ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆ ಕಾರ್ಯಕ್ರಮಗಳು ವರದಾನವಾಗಿವೆ. ಪ್ರಾದೇಶಿಕ ನಿರ್ದೇಶಕ ಜಯರಾಮ್ ನೆಲ್ಲಿತ್ತಾಯ ಅಭಿಮತ. ಅವರು ಕೃಷ್ಣರಾಜಪೇಟೆ ತಾಲೂಕಿನ ಸಿಂಧಘಟ್ಟ ಗ್ರಾಮದ ಡಾ. ಬಿ.ಆರ್. ಅಂಬೇಡ್ಕರ್ ಸಮುದಾಯ ಭವನದ ಸಭಾಂಗಣದಲ್ಲಿ ಕಿಕ್ಕೇರಿ ವಿಭಾಗದ ಕಸಬಾ ವ್ಯಾಪ್ತಿಯ ಪ್ರಗತಿ ಬಂಧು ಸ್ತ್ರೀಶಕ್ತಿ ಸ್ವಸಹಾಯ ಸಂಘಗಳ ಸಾಧನಾ ಸಮಾವೇಶ, ಸಹಸ್ರ ಬಿಲ್ವಾರ್ಚನೆ ಹಾಗೂ ಬೀದಿ ಬದಿಯ ವ್ಯಾಪಾರಿಗಳ ಸಂಘಗಳ ಉದ್ಘಾಟನಾ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಮಾತನಾಡಿದರು. ಧರ್ಮಸ್ಥಳ ಗ್ರಾಮೀಣ ಅಭಿವೃದ್ಧಿ ಯೋಜನೆಯಲ್ಲಿ ಅಂತೂ ಚೆನ್ನಾಗಿ ಹೆಸರಿದೆ. ಅದಕ್ಕೆ ಮೊದಲು ಕಿಕ್ಕೇರಿ ಬಹಳ ಒಳ್ಳೆಯ ಹೆಸರಿಟ್ಟಂತೆ. ಈ ತಾಲೂಕನ್ನ, ಈ ಪ್ರದೇಶವನ್ನ ಹೊಯ್ಸಳರು ಬಹಳ ಚೆನ್ನಾಗಿ ಆಳಿದ್ರಂತೆ. ಆಮೇಲೆ ವಿಜಯನಗರದ ಅರಸರು ಚೆನ್ನಾಗಿ ಆಳ್ವಿಕೆ ಮಾಡಿದ್ರಂತೆ. ಮೈಸೂರ ಅರಸರು ಈ ಪ್ರದೇಶವನ್ನು ಆಳ್ವಿಕೆ ಮಾಡಿದ್ರು. ಇನ್ನು ಈ ದೇಶದಲ್ಲಿ ಬ್ರಿಟಿಷರೇ ಭಾರತ ಬಿಟ್ಟು ತೊಲಗಿ ಅಂತೇಳಿ ದೊಡ್ಡ ಆಂದೋಲನ ಆಯ್ತಂತೆ. ಆವಾಗ ಈ ಕೆ.ಆರ್. ಪೇಟೆಯ, ಈ ನಮ್ಮ ರಾಜ್ಯದಲ್ಲಿ ಕೆ.ಆರ್. ಪೇಟೆಯ ಈ ಕಿಕ್ಕೇರಿಯ ಈ ಭಾಗದ ಜನರು ಮಹಾತ್ಮ ಗಾಂಧೀಜಿಯ ಕರೆಗೆ ಹೋಗೊಟ್ಟು ಪ್ರಥಮವಾಗಿ ದೊಡ್ಡ ಮಟ್ಟದಲ್ಲಿ ಸ್ಪರ್ಧಿಸಿದವರು ಯಾರಂದ್ರೆ ಕಿಕ್ಕೇರಿ ಜನಗಳಂತೆ. ಅವಾಗ ಮಹಾತ್ಮ ಗಾಂಧಿಗೆ ಶಕ್ತಿ ಕೊಟ್ಟವರು ಅಂತ ಇತಿಹಾಸ ಕಿಕ್ಕೇರಿ ಬಗ್ಗೆ ಹೇಳ್ತದೆ. ಈ ರೀತಿಯಾಗಿ ಬಹಳ ಹಳೆಯ ಉದಾಹರಣೆ ಚಲನಚಿತ್ರ ಪ್ರದೇಶದಲ್ಲಿ ಬಹಳ ಹೆಸರುವಾಸಿ ಅವರು ನಿಮ್ಮೂರಿನಲ್ಲಿದ್ದಾರೆ. ಕೆ.ಎಸ್. ನರಸಿಂಹ ಯೋಜನೆ ಅತ್ಯಂತ ಎ ಶ್ರೇಣಿ, ಅದು ಪ್ರಥಮ ಶ್ರೇಣಿಯಲ್ಲಿ ಇವತ್ತು ಇದೆ ಅಂತ ಹೇಳಲಿಕ್ಕೆ ನಿಮ್ಗೆಲ್ಲರೂ ಅಭಿಮಾನದಿಂದ ಈ ಮಾತನ್ನು ಹೇಳ್ತಾ ಇದ್ದೇನೆ. ಇವತ್ತೆಲ್ಲ ಕಾರ್ಯಕ್ರಮದಲ್ಲಿ ಪ್ರಗತಿ ಬಂಧುವಿನಲ್ಲಿಯೂ ಒಳ್ಳೆಯ ಪ್ರಗತಿಯನ್ನು ಪಡ್ಕೊಂಡ ಮಹಿಳೆಯರು ಇಲ್ಲಿದ್ದೀರಾ. ಒಳ್ಳೆಯ ವಿನಿಯೋಗ ಮಾಡಿದವರು ಒಳ್ಳೆಯವರಿದ್ದೀರಿ. ರಿಕವರಿ ಅಂದ್ರೆ ಸಾಲ ಪ್ರಗತಿಯನ್ನು ಮರುಪಾವತಿ ಮಾಡಿದವರು 100% ಮರುಪಾವತಿ ಚೆನ್ನಾಗಿ ಮಾಡ್ತಾ ಇದ್ದೇವೆ. ನಾವು ಸಿಡ್ಬಿ ಸಾಲವನ್ನು ಕೊಟ್ಟೆವು, ಸಹೋದ್ಯೋಗಕ್ಕಾಗಿ ಸಿಡ್ಬಿ ಅವರು ಕೊಡುವ ಸಾಲವನ್ನು. ಬಹುಶಃ ಈ ತಾಲೂಕಿನಲ್ಲಿ ಅತಿ ಹೆಚ್ಚು ಸಾಲ, ಸಿಡ್ಬಿಯಿಂದ ಅತಿ ಹೆಚ್ಚು ಸಾಲ ಕೊಟ್ಟದ್ರಿಂದ ಕಿಕ್ಕೇರಿಯಲ್ಲಿ ಅತಿ ಹೆಚ್ಚು ಸಾಲವನ್ನು ಸಹೋದ್ಯೋಗ ಬೇಕಾಗಿ ಇಲ್ಲೇ ಮಹಿಳೆಯರು ಪಡೆದಿದ್ದಾರೆ. 12 ಕೋಟಿ ಪ್ರಗತಿ ಕೇವಲ ಮಹಿಳೆಯರು ಸಿಡ್ಬಿಯಲ್ಲಿ ಸಹೋದ್ಯೋಗ ಇಲ್ಲಿ ಪಡ್ಕೊಂಡದಕ್ಕೆ ನಾನು ನಿಮಗೆ ಅಭಿನಂದನೆಯನ್ನು ಕೊಡ್ತಾ ಇದ್ದೇನೆ. ಎಲ್ಲ ಕಾರ್ಯಕ್ರಮದಲ್ಲೂ ನಾನು ಆ ಕಾರ್ಯಕ್ರಮ ಈ ಕಾರ್ಯಕ್ರಮದ ಎಲ್ಲ ಕಾರ್ಯಕ್ರಮದಲ್ಲಿಯೂ ಕಿಕ್ಕೇರಿ ಎ ಶ್ರೇಣಿಯಲ್ಲಿರುವುದಕ್ಕೆ ನಾನು ನಿಮ್ಗೆಲ್ಲರಿಗೂ ಅಭಿನಂದನೆಯನ್ನ ನಾನು ಪಡ್ಕೊಳ್ತೇನೆ. ಅದರಿಂದಾಗಿ ಈ ಸಾಧನಾ ಸಮಾವೇಶದೊಂದಿಗೆ ನಾವಿವತ್ತು ದೇವರ ಪೂಜೆಯನ್ನು ಮಾಡ್ತೇವೆ. ಯಾಕೆ ನಾವು ಯಾವುದೇ ಕೆಲಸ ಮಾಡಬೇಕಿದ್ರೆ ಅದಕ್ಕೆ ಯಶಸ್ಸಿಗೆ ದೇವರ ಆಶೀರ್ವಾದ ಬೇಕಾಗ್ತದೆ. ಯಾರಿಗೆ ನಮಗೆ ದೇವರ ಆಶೀರ್ವಾದ ಇಲ್ಲ ಇದ್ರೆ ನಮ್ಗೆ ಯಾವ ಕೆಲಸ ಮುಂದೆ ಹೋಗ್ಲಿಕ್ಕೆ ಆಗುದಿಲ್ಲ. ಅದಕ್ಕೆ ಹಿರಿಯರು ಹೇಳ್ತಾರಂತೆ, 3-4 ಜನ ನಮ್ಮೊಟ್ಟಿಗೆ ಇರಬೇಕು ಅಂತ. ಒಂದು ಜನನಿ ಅಂದ್ರೆ ತಾಯಿ ಆಶೀರ್ವಾದ ಇರಬೇಕು ಅಂತ. ತಾಯಿ ಆಶೀರ್ವಾದ ಇಲ್ಲ ಇದ್ರೆ ನಮ್ಗೆ ಯಾವುದೇ ಮುಂದೆ ಹೋಗ್ಲಿಕ್ಕೆ ಆಗುದಿಲ್ಲ, ಜನನಿ ಅಂತ ಹೇಳ್ತಾರೆ. ಇನ್ನೊಂದು ಜನ್ಮಭೂಮಿ, ನಾವೆತ್ತ ಭೂಮಿಯ ಪ್ರೀತಿ ನಮಗೆ ಇರ್ಬೇಕಂತ ಅದರಲ್ಲಿ ಇನ್ನೊಂದು ಜನ್ಮಭೂಮಿ ಅಂತ ಹೇಳ್ತಾರೆ. ಇನ್ನೊಂದು ಜನಾರ್ದನ ಅಂದ್ರೆ ಯಾವುದು ನಮ್ಮ ದೇವರ ಆಶೀರ್ವಾದವು ನಮಗೆ ಬೇಕು. ಇನ್ನೊಂದು ಜಾಹ್ನವಿ ಅಂತೇಳಿ ನದಿ, ಹಾಗೆ ನದಿ ಅಂದ್ರೆ ನೀರು. ಇದೆಲ್ಲವೂ ಇದ್ರೆ ಮಾತ್ರ ನಮಗೆ ಬದುಕಲಿಕ್ಕೆ ಸಾಧ್ಯ. ದೇವರ ಆಶೀರ್ವಾದ ಬೇಕು, ತಂದೆ ತಾಯಿಯ ಆಶೀರ್ವಾದ ಬೇಕು, ಅಥವಾ ನಮಗೆ ನಾವು ನಂಬಿರುವ ಭೂಮಿಯ ಆಶೀರ್ವಾದ ಬೇಕು, ಅಥವಾ ನಾವು ನಂಬಿರುವ ನೀರಿನ ಎಲ್ಲವೂ ನಮಗೆ ಬೇಕು. ಮನುಷ್ಯರವರಿಗೆ ಕೇವಲ ಹಣ ಹೊಂದಿದ್ರೆ ಏನು ಆಗುದಿಲ್ಲ. ಈಗ ಗೊತ್ತಿರಿಗೆ ಕಡು ಬೇಸಿಗೆಗಾಲ, ಎಲ್ಲಿಯೋ ಈ ಬಿಸಿಗಾಲದಲ್ಲಿ ಎಲ್ಲಿಯೂ ನೀರಿಲ್ಲ. ನಾವು ನೋಡ್ತಾ ಇದ್ದೇವೆ, ಎಲ್ಲಿಯೋದು ನೀರಿಲ್ಲ. ಈಗ ಹೊರಗೆ ಬಂದಿದೆ, ಹಳೆಯ ಪೈಪ್ಗಳೆಲ್ಲ ಹೊರಗೆ ಬಂದಿದೆ, ಆದ್ರೆ ನೀರಿಲ್ಲ. ಏನ್ ಮಾಡ್ಬೇಕು ನೀರಿಲ್ಲ ಇದ್ರೆ? ನೀವು ಬೆಂಗಳೂರು ಹತ್ರ ಸಿಟಿಯಲ್ಲಿ ಹೋದ್ರೆ ಕೆಲವು ಪ್ರದೇಶದಲ್ಲಿ ನಮ್ಮ ಮನೆಯ ವೆಹಿಕಲ್ಗಳನ್ನು, ಕಾರ್ಗಳನ್ನು 1 ತಿಂಗಳು ತೊಳಿಬಾರ್ದು ಹೇಳಿ ಆದೇಶ ಮಾಡಿದ್ದಾರೆ. ಬಟ್ಟೆಯಲ್ಲಿ ಸಹ ಅಷ್ಟೇ 10 ದಿವಸಕ್ಕೊಮ್ಮೆ, ತಿಂಗಳಿಗೆ ಬಟ್ಟೆ ತೊಳಿಬೇಕು ಆದೇಶ ಮಾಡಿದ್ದಾರೆ. ಅಂದ್ರೆ ಆ ಪರಿಸ್ಥಿತಿ ಬಂದಿದೆ. ಲೀಟರ್ ನೀರಿಗೆ ಇವತ್ತು 10 ರೂಪಾಯಿ ಆಗಿದೆ. ಒಂದು ಬಾಟಲ್ ನೀರು ಬೇಕಿದ್ರೆ 10 ರೂಪಾಯಿ ಕೊಡಬೇಕು. ಕುಡಿಲಿಕ್ಕೆ ನೀರಿಲ್ಲ. ಜಾನುವಾರುಗಳಿಗೆ, ಪ್ರಾಣಿಗಳಿಗೆ, ಪಕ್ಷಿಗಳಿಗೆ ಕೊಡುದು ಬಿಡಿ. ಅಂದ್ರೆ ಇದೆಲ್ಲ ಮನುಷ್ಯ ತಾನು ಮಾಡಿಕೊಳ್ಳೋ ತಪ್ಪುಗಳು. ಅದರಿಂದಾಗಿ ಇವತ್ತು
ಏನಾಗಿದೆ ಹೇಳಿದ್ರೆ ನಾವು ಹಾರಾಡುವ ಹಕ್ಕಿಗಳು ಬಹಳ ಒಳ್ಳೊಳ್ಳೆ ಹಕ್ಕಿಗಳನ್ನ ನಾವು ನೋಡ್ತೇವೆ. ಆ ಹಾರಾಡುವ ಹಕ್ಕಿಗಳು ಈ ಬಿಸಿಲಿಗೆ ನೆಲಕ್ಕೆ ಬಿದ್ದು ಪ್ರಾಣ ಕಳ್ಕೊಳ್ತಾ ಇದ್ದಾರೆ. ಮನೆಯಲ್ಲಿ ಕುಡಿಲಿಕ್ಕೆ ನೀರಿಲ್ಲ, ಮಕ್ಕಳಿಗೆ ನೀರಿಲ್ಲ, ಯಾವುದೋ ಕೊಳಕ ನೀರನ್ನ ಕುಡಿದು ಬೆಳೆದಂತ ದೊಡ್ಡ ದೊಡ್ಡ ಕಾಯಿಲೆಗಳು, ಕ್ಯಾನ್ಸರ್ ಅಂತ ಕಾಯಿಲೆಗಳು ಜನಸಾಮಾನ್ಯರಿಗೆ ಬರ್ತಾ ಇದೆ. ಇವತ್ತು ಯಾವುದೋ ದೊಡ್ಡ ಕಾಯಿಲೆಗಳು ಯಾವ್ದು ಬರ್ತಾ ಇದೆ, ನಿಮ್ಮ ಊರಿಗೆ ಸರ್ವೆ ಮಾಡಿದ್ರೆ ಶೇಕಡ 50% ಕ್ಯಾನ್ಸರ್ ಕಾಯಿಲೆಗಳು. ಕಾರಣ ಏನು? ಕೊಳಕು ನೀರನ್ನು ಕುಡಿಯುವ ಜನ, ಯಾವ ಶುದ್ಧ ನೀರು ಎಲ್ಲಿ ಸಿಗ್ತಾ ಇಲ್ಲ. ಆ ಪರಿಸ್ಥಿತಿ ಬಂದಿದೆ. ಮನುಷ್ಯರಿಗೆ ಎಷ್ಟು ದುಡ್ಡಿರ್ಬೋದು, ಮನುಷ್ಯ ದುಡ್ಡಿನ ಹಿಂದೆ ಹೋದ, ಮೋಹದ ಹಿಂದೆ ಹೋದ, ಹಣದ ಹಿಂದೆ ಹೋದ. ಅದನ್ನ ಎಲ್ಲವನ್ನು ಮಾಡ್ತಾ, ಅದನ್ನ ಭೂಮಿಯನ್ನು ಮಾಡ್ತಾ, ಹಳೆಯ ಕೆರೆಯನ್ನು ಮಾಡ್ತಾ, ಹಳೆಯ ಬಾವಿಯನ್ನು ಮಾಡ್ತಾ, ಎಲ್ಲವನ್ನು ಮಾಡ್ತು ದುಡ್ಡಿಂದ ಎಲ್ಲವೂ ಆಗುತ್ತೆ. ದುಡ್ಡಿನ ಹಿಂದೆ ಹೋಗಿ ಇವತ್ತು ನಾವು ನಮ್ಮ ಜೀವನವನ್ನು ಕಳ್ಕೊಳ್ಳೋ ಪರಿಸ್ಥಿತಿ ನಾವು ಬಂದಿದ್ದೇವೆ. ಅದಕ್ಕೆ ಪೂಜ್ಯರು ಕೆರೆಯ ಪೂರೈಕೆ ಕೆಲಸವನ್ನು ಮಾಡಿ ಹೇಳಿದ್ರು. ಹಳೆಯ ಬಾವಿ, ಹಳೆಯ ಕೆರೆಗಳಿಂದ ಅದನ್ನ ಊರಿನವರು ಸೇರಿಕೊಳ್ಳಿ, ಅದರ ರಿಪೇರಿ ಮಾಡಿಕೊಳ್ಳಿ, ಮಳೆಗಾಲದಲ್ಲಿ ಬಂದಾಗ ನೀರಿನ ಕೆಲಸಗಳನ್ನು ಮಾಡಿ. ಎಷ್ಟು ವರ್ಷ ಬೋರ್ ಹೊಡಿಬಹುದು? ಈಗ ಬೋರು 400 ಫೀಟ್ ಅಡಿಯಲ್ಲಿ ನೀರಿತ್ತು, ಇವತ್ತು 1600 ಅಡಿ, 1400 ಅಡಿ. ನೀವು ಇವತ್ತು ಅರಸೀಕೆರೆ ಬಾಣಾವರಕ್ಕೆ ಹೋದ್ರೆ 1400 ಅಡಿ ಕೊಡಿದ್ರು ಒಂದು ಹನಿ ನೀರು ಸಿಗ್ತಾ ಇಲ್ಲ. ಹೇಗೆ ಮನುಷ್ಯ? ಯಾಕೆ ಅಂದ್ರೆ ಅತಿಯಾದ ಆಸೆಗಳು. ಏನಾಗುತ್ತೆ, ಇವತ್ತಿಗೆ ತೊಂದರೆ ಇಲ್ಲ, ಮುಂದಿನ ವರ್ಷ ಏನು, ಮುಂದಿನ ಜನ್ಮ, ಮುಂದಿನ ಜನಾಂಗ, ಮುಂದಿನ ಮಕ್ಕಳ ಪರಿಸ್ಥಿತಿ ಹೇಗಿರ್ಬೋದು ಅಂತ ನೀವೇ ಸ್ವಲ್ಪ ಯೋಚನೆ ಮಾಡಿ. ಮುಂದಿನ ಮಕ್ಕಳಲ್ಲಿ ಈ ಊರಲ್ಲಿ ಹೇಗಿರ್ಬೇಕು? ಇವತ್ತು ಸುಮಾರು 39-40 ಡಿಗ್ರಿ ಹೆಚ್ಚು ಬಿಸಿಲು ಬರ್ತಾ ಇದೆ. ಅದರಿಂದಾಗಿ ಎಲ್ಲವೂ ಯೋಚನೆ ಮಾಡಬೇಕು. ನಿಮ್ಮಲ್ಲೆಲ್ಲರಲ್ಲಿ ನಾನು ಹೇಳಿದ್ದು, ನಮ್ಮ ಊರು, ನಮ್ಮ ನೀರು, ನಮ್ಮ ಜಲ, ನಮ್ಮ ಕೆರೆ, ನಮ್ಮ ಬಾವಿ, ನಮ್ಮ ಊರ ದೇವಾಲಯ, ಇದನ್ನೆಲ್ಲವನ್ನ ಹಿಂದಿನ ಪದ್ಧತಿಯಲ್ಲಿ ಹೇಗಿತ್ತು ಆ ರೀತಿಯಲ್ಲಿ ರಕ್ಷಣೆ ಮಾಡಲಿಕ್ಕೆ ನಾವು ಕೆಲಸವನ್ನು ಮಾಡಿದ್ರೆ ಮುಂದೊಂದು ದಿವಸ ನಮ್ಮ ಊರು ಬರಗಾಲ ಬರುವ ಪರಿಸ್ಥಿತಿಯಲ್ಲಿ, ಇನ್ನೂ ಹೆಚ್ಚಿನ ಬರಗಾಲ ಬರೋದ್ರಲ್ಲಿ ಯಾವುದೇ ಸಂಶಯ ಇಲ್ಲ. ಅದಕ್ಕೆ ನಾವು ಹೇಳ್ತಾ ಇದ್ದು, ಯಾವಾಗಲೂ ನಮ್ಮ ಧರ್ಮ, ನಮ್ಮ ಆಚರಣೆಗಳು, ನಮ್ಮ ಸಂಪ್ರದಾಯ ಬಿಟ್ಟು ಬದುಕುವುದು ಬೇಡ ಅಂತ. ಅದಕ್ಕೆ ಬಗ್ಗೆ ಪೂಜ್ಯರು ಹೇಳಿದ್ರು, ಧರ್ಮಸ್ಥಳ ಗ್ರಾಮೀಣ ಅಭಿವೃದ್ಧಿ ಯೋಜನೆ ಒಟ್ಟೊಟ್ಟಿಗೆ ಇಂಥ ಕಾರ್ಯಕ್ರಮಗಳನ್ನು ಹಾಕೊಳ್ಳಿ. ಜನರಿಗೆ ದೇವರ ಬಗ್ಗೆ ನಂಬಿಕೆ ಇರಲಿ, ಅಥವಾ ನಮ್ಮ ಊರಿನ ಪರಂಪರೆಯ ಬಗ್ಗೆ, ನಮ್ಮ ಊರಿನ ಶಕ್ತಿಯ ಬಗ್ಗೆ ಜನ ತಿಳ್ಕೊಳ್ಳಿಕ್ಕೆ ಅವ್ರಿಗೆ ಮಾಹಿತಿಯನ್ನು ಕೊಡಿ ಅಂತ ಹೇಳಿದ್ರು. ಅದಕ್ಕೆ ಬೇಕಾಗಿ ನಾವು ಈ ದೇವರ ಆರಾಧನೆಯನ್ನ ಸಾಮೂಹಿಕ ಸತ್ಯನಾರಾಯಣ ಪೂಜೆ ಇರ್ಬೋದು, ಅಥವಾ ಇಂಥ ಬಿಲ್ವಾರ್ಚನೆ ಕಾರ್ಯಕ್ರಮಗಳಿರ್ಬೋದು, ವರಮಹಾಲಕ್ಷ್ಮಿ ಪೂಜೆ ಇರ್ಬೋದು, ಗಣಪತಿ ಪೂಜೆ, ಇದನ್ನು ಜಾಸ್ತಿ ಬೇರೆ ಗ್ರಾಮದಲ್ಲಿ ತಾಲೂಕಲ್ಲಿ ಮಾಡ್ತೇವೆ. ಯಾಕೆ? ಜನಗಳು ದೇವರನ್ನು ಬಿಟ್ಟು ಹೋಗ್ಬಾರ್ದು, ಈ ನಂಬಿಕೆಯನ್ನು ಬಿಟ್ಟು ಹೋಗ್ಬಾರ್ದು, ಸಂಪ್ರದಾಯವನ್ನು ಬಿಟ್ಟು ಹೋಗ್ಬಾರ್ದು ದೃಷ್ಟಿಯಿಂದ ಈ ಕೆಲಸವನ್ನು ನಾವು ಇವತ್ತು ಮಾಡ್ತಾ ಇದ್ದೇವೆ. ಈ ದೃಷ್ಟಿಯಲ್ಲಿ ಇವತ್ತು ನಾವು ದೇವರ ಪೂಜೆಯನ್ನು ಮಾಡಿ ಸಾಧನ ಸಮಾವೇಶವನ್ನು ಮಾಡಿದ್ದೇವೆ. ಇವತ್ತು ಹಿಂದೆ ಯಾವಾಗಲೂ ಒಂದು ಕಥೆಗಳು ನೆನಪಾಗುತ್ತೆ. ಇನ್ನೊಮ್ಮೆ ಭೀಮನಿಗೆ ಸ್ನಾನ ಮಾಡಬೇಕು ಅಂತ ಆಯ್ತಂತೆ. ಅದಕ್ಕೆ ಭೀಮನಿಗೆ ಸ್ನಾನ ಮಾಡಬೇಕು ಏನಾಯ್ತು, 4-5 ಜನ ಅಣ್ಣ ತಮ್ಮಂದ್ರು ಸೇರಿ ದೊಡ್ಡೊಂದು ಹಂಡೆಯನ್ನು ಇಟ್ಟರಂತೆ ಮೈದಾನದಲ್ಲಿ ಹಂಡೆಯನ್ನು ಇಟ್ಟು ಆ ಹಂಡೆಗೆ ದೊಡ್ಡ ಬೆಂಕಿ ಹಾಕಿದಂತೆ. ಬಿಸಿ ನೀರಾಗಬೇಕಲ್ಲ ಭೀಮನಿಗೆ, ಅವ್ರಿಗೆ ಸ್ನಾನ ಮಾಡಿಸಬೇಕಲ್ಲ. ಎಲ್ಲ 4-5 ಅಣ್ಣ ತಮ್ಮಗಳಲ್ಲಿ ಎಲ್ಲರಲ್ಲಿಯೂ ದೇವರು ಅವನೇ ಹುಟ್ಟಿಸಿದ್ದು, ಅವನೇ ಚೆನ್ನಾಗಿ ಬದುಕ್ತಾನೆ. ಆದ್ರೆ ಒಂದು ಮಾತ್ರ ಸತ್ಯ ಹೇಗಿರ್ಬೇಕಂದ್ರೆ, ನಾವು ಅಹಂಕಾರ ಭರಿತರಾಗಿರ್ಬಾರ್ದು, ಪಾಂಡವರಾಗಿರ್ಬಾರ್ದು. ನೀರೇ ಸ್ನಾನ ಮಾಡಬೇಕು ಅಂತ ಅಹಂಕಾರ ಭರಿತರಾಗಿರ್ಬಾರ್ದು. ನಾವು ಹನಿಕಪ್ಪೆಯಾಗಿ ಚೆನ್ನಾಗಿದ್ದ ಗುಡ್ಡೆ, ಹನಿಕಪ್ಪೆಯಾಗಿದ್ದ ಗುಡ್ಡೆ ನಾವು ದೇವರು ನಮ್ಮನ್ನು ಯಾವಾಗಲೂ ರಕ್ಷಣೆ ಮಾಡ್ತಾರೆ. ನಮ್ಮಲ್ಲಿ ಯಾವುದೇ ತರದ ಮೋಸಗಳು, ಯಾವುದೇ ತರದ ವಂಚನೆಗಳು, ಯಾವುದೇ ತರದ ಇನ್ನೊಬ್ಬನಿಗೆ ತೊಂದರೆ ಕೊಡುವ ಬುದ್ಧಿಗಳು, ಅಥವಾ ಇನ್ನೊಬ್ಬನಿಗೆ ಏನಾದರೂ ಮೋಸ ಮಾಡೋ ಬುದ್ಧಿಗಳು ಯಾವಾಗ ನಮ್ಮಲ್ಲಿ ಇಲ್ಲಂತಾಗುತ್ತೆ, ಆವಾಗ ದೇವರು ಹನಿಕಪ್ಪೆಯಾಗಿ ಕೃಷ್ಣನನ್ನು ನಾವು ಈ ದೇವರು ನಮ್ಮನ್ನು ಯಾವಾಗಲೂ ಕಾಯ್ತಾರೆ ಎಂಬುದಕ್ಕೆ ಸಣ್ಣ ಉದಾಹರಣೆಯನ್ನು ಮಹಾಭಾರತ ಕಥೆಯಲ್ಲಿ ಕೊಟ್ಟಿದ್ದೀನಿ. ಈ ರೀತಿಯಾಗಿ ದೇವರು ನಮ್ಮನ್ನು ಯಾವಾಗಲೂ ಕಾಪಾಡ್ತಾ ಇರ್ತಾರಂತೆ. ನಿಮ್ಮ ಕಣ್ಣಿಗೆ ಕಸ ಬಿದ್ದಾಗ ಏನಾಗುತ್ತೆ? ಕಣ್ಣಿಗೆ ಕಸ ಬಿದ್ದಾಗ ನಮ್ಮ ರೆಪ್ಪೆ ನಮ್ಮ ಅಡ್ಡ ಬರುತ್ತೆ. ಯಾರಾದ್ರೂ ನೋಡಿ, ಕಣ್ಣಿಗೆ ಕಸ ಬಿದ್ದಾಗ ನಮ್ಮನ್ನು ಕಾಯಿತು ಕಣ್ಣಿನ ರೆಪ್ಪೆ. ಆದ್ರೆ ನಿಮ್ಮ ಕಣ್ಣಿನ ರೆಪ್ಪೆಯನ್ನ ನೀವು ಯಾವತ್ತೂ ನಿಮಗೆ ಬದುಕಿದ್ದಾಗ ನೋಡ್ಲಿಕ್ಕೆ ಆಗುದಿಲ್ಲ. ಇಡೀ ಜೀವನದಲ್ಲಿ ನಮ್ಮ ಕಣ್ಣಿನ ರೆಪ್ಪೆ ನಮಗೆ ನೋಡ್ಲಿಕ್ಕೆ ಆಗುದಿಲ್ಲ. ಆದ್ರೆ ಕಣ್ಣಿಗೆ ಕಸ ಬೀಳದಾಗೆ ಒಂದು ರೆಪ್ಪೆ ಇದೆ ನಮಗೆ ರಗಿಬೇಕು. ದೇವರು ಹಾಗೆ ಇರ್ತಾರಂತೆ. ಅವನು ಯಾವಾಗೂ ನಮ್ಮನ್ನು ಕಾಯುವುದಿಲ್ಲ. ಅವನು ಹೇಗಿರ್ತಾರೆ, ನಮ್ಮ ಕಣ್ಣಿಗೆ ಕಸ ಬಿದ್ದಾಗ ನಮ್ಗೆ ಹೇಗಿದ್ದು ಅಡ್ಡ ಬರ್ತಾವ, ಆದ್ರೆ ತನ್ನ ಕಷ್ಟ ಬಂದಾಗ ದೇವರು ಅಡ್ಡ ಬರ್ತಾರೆ. ಅಂದ್ರೆ ದೇವರ ಆರಾಧನೆ ಮಾಡಬೇಕು ಅಂತ, ಆಡಂಬರದ ಆಚರಣೆಗಳನ್ನು ನಾವು ಮಾಡಬಾರ್ದು. ಆ ರೀತಿಯ ದೇವರ ಆಚರಣೆಗಳನ್ನು ನಾವು ಮಾಡಿದಾಗ ದೇವರು ನಮ್ಗೆ ಯಾವಾಗಲೂ ಶಕ್ತಿಯನ್ನು
ಕೊಡ್ತಾರೆ ಅಂತ ಹೇಳಿಕೊಳ್ಳುತ್ತಾ, ಅತ್ಯಂತ ಸಜ್ಜನರ ತಾಲೂಕು, ಅತ್ಯಂತ ಬುದ್ಧಿವಂತರ ತಾಲೂಕು ಮತ್ತು ಅತ್ಯಂತ ಬಹಳ ಒಳ್ಳೆಯ ತಾಲೂಕು ಏನಿದೆ ಆ ಕಿಕ್ಕೇರಿ ತಾಲೂಕು. ಮಹಿಳಾ ವೃತ್ತಿ ಕೌಶಲ್ಯಕ್ಕೆ ಒತ್ತು ನೀಡಿ ಗುಡಿ ಕೈಗಾರಿಕೆಗಳ ಸ್ಥಾಪನೆಗೆ ಅಗತ್ಯವಾಗಿ ಬೇಕಾದ ತರಬೇತಿ ಮಾರ್ಗದರ್ಶನ ನೀಡುತ್ತಿರುವ ಧರ್ಮಸ್ಥಳ ಸಂಸ್ಥೆಯು ಮಹಿಳಾ ಸಬಲೀಕರಣದ ಜೊತೆಗೆ ಗ್ರಾಮೀಣ ಜನರ ಸಮೃದ್ಧ ಸ್ವಾಭಿಮಾನಿ ಜೀವನಕ್ಕೆ ಬೇಕಾದ ಎಲ್ಲ ರೀತಿಯ ನೆರವು ನೀಡುವ ಜೊತೆಗೆ ಸರ್ಕಾರದ ಸೌಲಭ್ಯಗಳನ್ನು ನೇರವಾಗಿ ಫಲಾನುಭವಿಗಳಿಗೆ ತಲುಪಿಸುವ ನಿಟ್ಟಿನಲ್ಲಿ ಬದ್ಧತೆಯಿಂದ ಕೆಲಸ ಮಾಡುತ್ತಿದೆ. ಧರ್ಮಸ್ಥಳ ಸಂಘದ ಸ್ವಯಂ ಸೇವಕರು ಹಾಗೂ ಸೇವಾ ಪ್ರತಿನಿಧಿಗಳು ಬದ್ಧತೆಯಿಂದ ಕೆಲಸ ಮಾಡುವ ಮೂಲಕ ಯೋಜನೆಗಳು 100ಕ್ಕೆ 100ರಷ್ಟು ಯಶಸ್ವಿಯಾಗಿ ಅನುಷ್ಠಾನವಾಗುವಂತೆ ನೋಡಿಕೊಳ್ಳುತ್ತಿದ್ದಾರೆ. ಬೇಸಿಗೆಯ ಈ ಸುಡುಬಿಸಿಲಿನಲ್ಲಿಯೂ ಹೈನುಗಾರಿಕೆಯು ರೈತರ ಕೈಹಿಡಿದು ಕ್ಷೀರಕ್ರಾಂತಿಯಾಗಲು ಧರ್ಮಸ್ಥಳ ಸಂಘದ ಕೊಡುಗೆಯು ದೊಡ್ಡದಿದೆ ಎಂದು ಅಭಿಮಾನದಿಂದ ಹೇಳಿದ ಜಯರಾಮ್ ನೆಲ್ಲಿತ್ತಾಯ. ಮೈಸೂರು ಪ್ರಾದೇಶಿಕ ವಿಭಾಗದ 45 ತಾಲೂಕುಗಳ ಪೈಕಿ ಕಿಕ್ಕೇರಿ ಹಾಗೂ ಪೇಟೆ ತಾಲೂಕುಗಳು ಕ್ರಮವಾಗಿ ಪ್ರಥಮ ಮತ್ತು ದ್ವಿತೀಯ ಸ್ಥಾನ ಪಡೆದು ಸಾಧನೆ ಮಾಡಲು ಪ್ರಗತಿ ಬಂಧು ಸ್ತ್ರೀಶಕ್ತಿ ಸ್ವಸಹಾಯ ಸಂಘಗಳ ಪಾತ್ರವೂ ಅಮೋಘವಾಗಿದೆ. ಈ ದಿಕ್ಕಿನಲ್ಲಿ ಕೆಲಸ ಮಾಡಿದ ಜಿಲ್ಲಾ ನಿರ್ದೇಶಕರು ಹಾಗೂ ತಾಲೂಕು ಯೋಜನಾಧಿಕಾರಿಗಳು ಹಾಗೂ ಮೇಲ್ವಿಚಾರಕರನ್ನು ಅಭಿನಂದಿಸುವುದಾಗಿ ತಿಳಿಸಿದರು. ಧರ್ಮಸ್ಥಳ ಸಂಘದ ಜಿಲ್ಲಾ ನಿರ್ದೇಶಕ ಕೇಶವ ದೇವಾಂಗ ಧರ್ಮಸ್ಥಳ ಸಂಘವು ಗ್ರಾಮಗಳ ವಿಕಾಸ ಹಾಗೂ ಬಡಜನರ ಉದ್ಧಾರಕ್ಕಾಗಿ ಖಾವಂದರು ದೂರದೃಷ್ಟಿಯನ್ನು ಇಟ್ಟುಕೊಂಡು ಸ್ಥಾಪಿಸಿರುವ ಸಂಸ್ಥೆಯಾಗಿದ್ದು ಕೇಳಿದನ್ನೆಲ್ಲ ಕೊಡುವ ಕಾಮಧೇನು ಕಲ್ಪವೃಕ್ಷದಂತೆ ಕೆಲಸ ಮಾಡುತ್ತಿದೆ. ಗ್ರಾಮೀಣ ಪ್ರದೇಶದ ಮಹಿಳೆಯರಲ್ಲಿ ಶಿಸ್ತು ಮತ್ತು ಬದ್ಧತೆ ಹಾಗೂ ಧಾರ್ಮಿಕ ಜಾಗೃತಿ ಮೂಡಿಸುವ ನಿಟ್ಟಿನಲ್ಲಿ ಅರ್ಪಣಾ ಮನೋಭಾವದಿಂದ ಕೆಲಸ ಮಾಡುತ್ತಿದೆ ಎಂದು ಹೇಳಿದರು. ಅವರ ಆರ್ಥಿಕ ಮಟ್ಟ ಹೆಚ್ಚಬೇಕು, ಸ್ವಾವಲಂಬಿ ಬದುಕನ್ನ ಕಟ್ಟಿಕೊಳ್ಬೇಕು ಅನ್ನುವಂತ ನಿಟ್ಟಿನಲ್ಲಿ ನಮ್ಮ ಪೂಜ್ಯರು ಕಳೆದ 11 ವರ್ಷಗಳಲ್ಲಿ ಈ ಭಾಗದಲ್ಲಿ ಯೋಜನೆಯನ್ನ ಪ್ರಾರಂಭಿಸಿದ್ರು. ಸಂಘದ ಸದಸ್ಯರು ಅಭಿವೃದ್ಧಿ ಆಗಬೇಕು, ಸ್ವಾವಲಂಬಿ ಬದುಕನ್ನ ಕಟ್ಟಿಕೊಳ್ಬೇಕು ಅನ್ನುವ ನಿಟ್ಟಿನಲ್ಲಿ ಅವರಿಗೆ ಬೇಕಾದಂತಹ ಮಾಹಿತಿ, ಮಾರ್ಗದರ್ಶನ, ಪ್ರೇರಣೆ, ಪ್ರೋತ್ಸಾಹವನ್ನ ಕೊಡುವುದರೊಟ್ಟಿಗೆ ಕೆಲವೊಂದು ಅನುದಾನಗಳನ್ನ ಕೊಡುವುದರ ಮುಖಾಂತರ ಒಬ್ಬ ಕುಟುಂಬದ ಸರ್ವಾಂಗೀಣ ಅಭಿವೃದ್ಧಿ ಆಗಬೇಕು, ಒಬ್ಬ ವ್ಯಕ್ತಿಯ ಸರ್ವತೋಮುಖ ಅಭಿವೃದ್ಧಿ ಆಗಬೇಕು ಅನ್ನುವಂತಹ ಚಿಂತನೆಯಲ್ಲಿ ಆಡುಮುಟ್ಟದ ಸೊಪ್ಪಿಲ್ಲ, ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆ ಮಾಡಿದ ಕಾರ್ಯಗಳಿಲ್ಲ ಅನ್ನುವ ರೀತಿಯಲ್ಲಿ ಪರಿವರ್ತನೆಗಾಗಿ ಹಲವಾರು ಕಾರ್ಯಕ್ರಮಗಳನ್ನ ನೀಡಿದೆ. ಫ್ರೀಯಾಗಿ ಕೊಡುವುದು ಅಲ್ಲ, ಇವತ್ತು ಅವನ ಕಾಲ ಮೇಲೆ ನಿಲ್ಲಬೇಕು ಅಂತಾದ್ರೆ ಅವನು ಕಷ್ಟಪಡಬೇಕು. ಎಲ್ಲ ಫ್ರೀ ಕೊಟ್ಟರೆ ಯಾವ್ದೋ ಬಿಟ್ಟು ಎಲ್ಲ ಮಳ ಜಾತ್ರೆ ಅನ್ನುವಂತ ಮಾತಿದೆ. ಅದಕ್ಕೋಸ್ಕರ ಪ್ರೇರಣೆಗೋಸ್ಕರ ಕೆಲವೊಂದು ಅನುದಾನಗಳನ್ನ ಕೊಡ್ತದೆ ವಿನಃ ಸೋಮಾರಿಗಳನ್ನಾಗಿ ಮಾಡುವಂಥದ್ದಲ್ಲ. ಇವತ್ತು ಗ್ರಾಮಾಭಿವೃದ್ಧಿ ಯೋಜನೆಯಲ್ಲಿ ಏನೆಲ್ಲ ಕಾರ್ಯಕ್ರಮಗಳಿದೆ ಅಂತ ನೀವೀಗ ವರದಿ ಮಂಡನೆಯನ್ನ ನಮ್ಮ ಮೇಲ್ವಿಚಾರಕರು ಮಾಡಿದ್ವಿ. ಪ್ರತಿಯೊಂದು ಕಾರ್ಯಕ್ರಮಗಳು ಇವತ್ತು ನಾವು ಮಾಡುವ ಕಾರ್ಯಕ್ರಮದ ಉದ್ದೇಶ ಏನು ಕೇಳಿದ್ರೆ, ಇವತ್ತು ಸಾಧನಾ ಸಮಾವೇಶ ಮಾಡಬೇಕಾದ್ರೆ ಏನಾಗಿರ್ಬೇಕು, ನಾವು ಕೊಟ್ಟಂತ ಗುರಿಗಳನ್ನ ಸಾಧನೆ ಮಾಡಿರ್ಬೇಕು. ಇಲ್ಲಂತಾರೆ ಸಾಧನಾ ಸಮಾವೇಶ ಮಾಡ್ಲಿಕ್ಕೆ ಆಗಲ್ಲ. ಒಂದು ಕ್ರಿಯಾ ಯೋಜನೆ ಅಂತ ಇರ್ತದೆ, ಸರ್ಕಾರಕ್ಕಿರ್ಬೋದು ಅಥವಾ ಬೇರೆ ಪ್ರೈವೇಟ್ ಎನ್ಜಿಒಗಳಿರ್ಬೋದು ಅಥವಾ ಬೇರೆ ಬೇರೆ ಯೋಜನೆಗಳಿರ್ಬೋದು. ಪ್ರತಿಯೊಂದಕ್ಕೊಂದು ಬಜೆಟ್ ಅಂತ ಇರುತ್ತೆ. ನೀವೆಲ್ಲ ನೋಡ್ತೀರಿ, ಸರ್ಕಾರದ ಬಜೆಟ್ ಏಪ್ರಿಲ್ ಟು ಮಾರ್ಚ್ ಅಂತ ಬರ್ತದೆ. ಯಾವಾಗಲೂ ಫೆಬ್ರವರಿಗೆ ಬಜೆಟ್ ಮಂಡನೆ ಮಾಡ್ತಾರೆ. ಬಜೆಟ್ ಅಂದ್ರೆ ಇಂಥ ಯೋಜನೆಗಳು, ಇಂಥ ಕಾರ್ಯಕ್ರಮಗಳಿದೆ, ಈ ಕಾರ್ಯಕ್ರಮಗಳು ಜನರಿಗೆ ತಲುಪಬೇಕು, ಇಷ್ಟು ಅನುದಾನಗಳನ್ನು ಇಟ್ಟಿರ್ತದೆ ಅಂತ ಹೇಳಿ. ಯೋಜನಾಧಿಕಾರಿ ವೀರೇಶಪ್ಪ, ಕನ್ನಡ ಸಾಹಿತ್ಯ ಪರಿಷತ್ ಮಾಜಿ ಅಧ್ಯಕ್ಷ ಡಾಕ್ಟರ್ ಕೆ.ಆರ್. ನೀಲಕಂಠ, ಮೇಲ್ವಿಚಾರಕರಾದ ಗುಣಶ್ರೀ ಕಾರ್ಯಕ್ರಮದಲ್ಲಿ ಮಾತನಾಡಿದರು. ಮತ್ತು ಸಹಸ್ರ ಬಿಲ್ವಾರ್ಚನೆ ಮತ್ತು ಬೀದಿ ಬದಿ ವ್ಯಾಪಾರಿಗಳಿಗೆ ಒಂದು ಸಾಲ ಸೌಲಭ್ಯವನ್ನು ನೀಡತಕ್ಕಂತ ಈ ಒಂದು ಅಪರೂಪದ ಕಾರ್ಯಕ್ರಮ ಈಗಾಗಲೇ ನಮ್ಮ ವೀರೇಶಪ್ಪ ಸರ್ ಅವರು ಮತ್ತು ನಮ್ಮ ಕೇಶವ ದೇವಾಂಗ ಸರ್ ಅವರು ತಿಳಿಸಿದಾಗೆ ಎಲ್ಲ ವಿಭಾಗಗಳಲ್ಲಿ 100ಕ್ಕೆ 100ರಷ್ಟು ಸಾಧನೆಯನ್ನು ಮಾಡಿರುವಂತ ನಿಮಗೆ ಮೊದಲು ನಾನು ಧನ್ಯವಾದವನ್ನು ಹೇಳೋದಕ್ಕೆ ಇಚ್ಛೆಪಡುತ್ತೇನೆ. ಇವತ್ತು ನಮ್ಮ ಮೈಸೂರು ವಿಭಾಗದ 45 ತಾಲೂಕುಗಳ ವ್ಯಾಪ್ತಿಯಲ್ಲಿ ಕಿಕ್ಕೇರಿ ತಾಲೂಕು ಕೂಡ ಮೊದಲನೇ ಸ್ಥಾನದಲ್ಲಿದೆ ಅಂತ ಹೇಳಿದ್ರೆ ನಿಜವಾಗ್ಲೂ ಕೂಡ ನಾವೆಲ್ಲರೂ ಕೂಡ ಹೆಮ್ಮೆ ಪಡ್ತಕ್ಕಂಥ ವಿಚಾರ. ಇದು ಅಷ್ಟು ಸುಲಭವಾಗಿ ಆಗ್ತಕ್ಕಂಥ ಕೆಲಸ ಅಲ್ಲ. ಇದಕ್ಕೆಲ್ಲ ಪ್ರೇರಕ ಶಕ್ತಿ ಅಂತ ಹೇಳಿದ್ರೆ ನಮ್ಮ ಮೈಸೂರು ವಿಭಾಗದ ಪ್ರಾದೇಶಿಕ ನಿರ್ದೇಶಕರಾಗಿರುವಂತಹ ಪೂಜ್ಯರಾದ ಜಯರಾಮ್ ನೆಲ್ಲಿತ್ತಾಯ ಅವರ ಮಾರ್ಗದರ್ಶನ, ಅವರ ಬಿಡುವಿಲ್ಲದ ಕೆಲಸಗಳ ಒತ್ತಡಗಳ ನಡುವೆ ಕೂಡ ಕೃಷ್ಣರಾಜಪೇಟೆ ತಾಲೂಕಿನ ಬಗ್ಗೆ ಇಟ್ಟಿರ್ತಕ್ಕಂಥ ಪ್ರೀತಿ, ವಿಶ್ವಾಸ,
ಇವತ್ತು ನಮ್ಮ ಕಿಕ್ಕೇರಿ ತಾಲೂಕಿನ ವ್ಯಾಪ್ತಿಯಲ್ಲಿ ನಡೀತಾ ಇರತಕ್ಕಂಥ ವಲಯ ಮಟ್ಟದ ಸಾಧನಾ ಸಮಾವೇಶ ನಿಜವಾಗ್ಲೂ ಕೂಡ ಇಷ್ಟೊಂದು ಜನ ಹೆಣ್ಣು ಮಕ್ಕಳು ಇಲ್ಲಿ ಸೇರ್ತಾರೆ ಅಂತ ನಾನಂತೂ ನಿರೀಕ್ಷೆ ಮಾಡಿರಲಿಲ್ಲ. ಅಂತ ಒಂದು ಶಿಸ್ತು ಮತ್ತು ಬದ್ಧತೆ ಇರ್ತಕ್ಕಂಥ ಸಂಸ್ಥೆ ಅಂತ ಹೇಳಿದ್ರೆ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಸಂಸ್ಥೆ. ಇವತ್ತು ನಾವು 11 ವರ್ಷಗಳ ಹಿಂದೆ ನಮ್ಮ KR ತಾಲೂಕಲ್ಲಿ ಹೆಣ್ಣು ಮಕ್ಕಳ ಸ್ಥಿತಿಗತಿ ಯಾವ ರೀತಿ ಇತ್ತು, ನಮ್ಮ ಗ್ರಾಮಗಳ ಪರಿಸ್ಥಿತಿ ಯಾವ ರೀತಿ ಇತ್ತು, ಗ್ರಾಮೀಣ ಪ್ರದೇಶದ ಜನರ ಜೀವನ ಯಾವ ಮಟ್ಟದಲ್ಲಿತ್ತು ಅಂತ ಹೇಳಿದ್ರೆ ನಿಜವಾಗ್ಲೂ ಬಹಳ ಶೋಚನೀಯವಾಗಿತ್ತು. ಧರ್ಮಸ್ಥಳ ಸಂಸ್ಥೆ ನಮ್ಮ ತಾಲೂಕಿಗೆ ಬಂದ ನಂತರ ನಮ್ಮ ತಾಲೂಕಿನ ಭಾಗ್ಯದ ಬಾಗಿಲೇ ತೆಗೆದಿದೆ. ಹೆಣ್ಣು ಮಕ್ಕಳು ಎಲ್ಲರೂ ಕೂಡ ಗುಡಿ ಕೈಗಾರಿಕೆಗಳನ್ನ ಮಾಡ್ತಾ ಸರ್ಕಾರದ ವಿವಿಧ ಯೋಜನೆಗಳ ಪಾಲ್ಗೊಳ್ತಾ ಇದ್ದಾರೆ. ಇವತ್ತು ಹೆಣ್ಣು ಮಕ್ಕಳ ಜೊತೆಗೆ ಶ್ರೀಸಾಮಾನ್ಯರು ಕೂಡ ಒಂದು ಸ್ವಾವಲಂಬಿ ಜೀವನವನ್ನ ನಡೆಸೋದಕ್ಕೆ ಸರ್ಕಾರದ ಯೋಜನೆಗಳು ನೇರವಾಗಿ ತಲುಪಿಸತಕ್ಕಂತ ಸಂಸ್ಥೆ ಯಾವುದಾದ್ರೂ ಇದ್ರೆ ಯಾವುದೇ ಮಧ್ಯವರ್ತಿಗಳ ಹಾವಳಿ ಇಲ್ಲ, ಯಾರಿಗೂ ಕೂಡ ಲಂಚ ರುಶ್ವತ್ತನ್ನ ನೀಡಬೇಕಾಗಿಲ್ಲ. ಯಾವುದೇ ಒಂದು ಕಾರ್ಯಕ್ರಮ ನೇರವಾಗಿ ಫಲಾನುಭವಿಗಳಿಗೆ ತಲುಪಿಸ್ತಕ್ಕಂಥ ಸಂಸ್ಥೆ ಅಂತ ಹೇಳಿದ್ರೆ ಅದು ಧರ್ಮಸ್ಥಳ ಸಂಸ್ಥೆ ಅಂತ ನಾವು ಬಹಳ ಅಭಿಮಾನದಿಂದ ಹೇಳ್ಕೋಬೇಕಾಗ್ತದೆ. ಇವತ್ತು ಸರ್ಕಾರ ಮಾಡೋದಕ್ಕೆ ಆಗದೆ ಇರುವಂತ ಎಲ್ಲ ರೀತಿಯ ಚಟುವಟಿಕೆಗಳನ್ನ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆ ಮೂಲಕ ಮಾಡುವಂತ ಒಂದು ಸಂಸ್ಥೆಯಾಗಿ ಇವತ್ತು ಎಲ್ಲ ಬಡವರಿಗೆ, ತುಳಿತಕ್ಕೊಳಗಾದವರಿಗೆ, ಶೋಷಿತರಿಗೆ, ವಿಶೇಷವಾಗಿ ಬಡತನ ನಿರ್ಮೂಲನೆ ಆಗಬೇಕು, ಎಲ್ಲರೂ ಕೂಡ ನೆಮ್ಮದಿಯಿಂದ ಜೀವನವನ್ನ ನಡೆಸಬೇಕು ಅನ್ನುವಂತ ದೂರದೃಷ್ಟಿಯನ್ನ ಇಟ್ಕೊಂಡು ಪೂಜ್ಯರಾದ ಕಾವಂದರು ಎಲ್ಲ ಕಾರ್ಯಕ್ರಮಗಳನ್ನ ರೂಪಿಸಿದ್ದಾರೆ. ಇವತ್ತು ನಾವು 5,000 10,000 ರೂಪಾಯಿ ಸಾಲವನ್ನ ಪಡ್ಕೊಳ್ಳೋದು ಕಷ್ಟ ಇದೆ. ಇವತ್ತು ಇಂಥ ದಿನಮಾನದಲ್ಲಿ ಧರ್ಮಸ್ಥಳ ಸಂಘ ಇದೊಂದು ನಮ್ಮ ಕಸಬಾ ವಲಯದಲ್ಲಿ 15 ಕೋಟಿ ರೂಪಾಯಿ ಸಾಲವನ್ನ ಕೊಟ್ಟಿದ್ದಾರೆ ಅಂತ ಹೇಳಿದ್ರೆ ನಿಮ್ಮೆಲ್ಲರ ಸ್ವಾಭಿಮಾನವನ್ನ, ನಿಮ್ಮ ಕಾರ್ಯದಕ್ಷತೆಯನ್ನ ನಾವೆಲ್ಲರೂ ಕೂಡ ಅಭಿನಂದಿಸಲೇಬೇಕಾಗ್ತದೆ. ಹಾಗಾಗಿ ಏನು ನಮಗೆ ವರವಾಗಿ ಬಂದಿರುವಂತಹ ಧರ್ಮಸ್ಥಳ ಯೋಜನೆಯನ್ನ ನಾವೆಲ್ಲರೂ ಕೂಡ ಪ್ರಾಮಾಣಿಕವಾಗಿ ಏನು ಈಗ ನಡೆಸ್ತಾ ಇದ್ದೀರಿ, ಮುನ್ನಡೆಸ್ತಾ ಇದ್ದೀರಿ, ಸಾಧನೆಯನ್ನ ಮಾಡ್ತಾ ಇದ್ದೀರಿ, ಈ ಸಾಧನೆ ನಿರಂತರವಾಗಿರಬೇಕು. 15 ಕೋಟಿ ಸಾಲವನ್ನು ಪಡೆದುಕೊಂಡು ಅಭಿವೃದ್ಧಿಯನ್ನು ಪಡಿತಾ ಇರತಕ್ಕಂತ ನೀವು ಆ ಸಾಲ 20 ಕೋಟಿಯಾಗಿ 25 ಕೋಟಿಯಾಗಿ ಒಂದು ದಿಗ್ವಿಜಯವನ್ನ ಸಾಧಿಸುವಂತ ದಿಕ್ಕಿನಲ್ಲಿ ನೀವೆಲ್ಲರೂ ಕೂಡ ಪ್ರಾಮಾಣಿಕವಾಗಿ ಕೆಲಸವನ್ನು ಮಾಡಬೇಕು ಅಂತ ಹೇಳ್ತಾ ತಂಡಗಳನ್ನು ರಚನೆ ಮಾಡಿದ್ದು, ಅದರಲ್ಲಿ 87 ಪ್ರಗತಿ ಬಂಧು ತಂಡಗಳು, 235 ಸ್ವಸಹಾಯ ಸಂಘಗಳು, 3 ಸರ್ವ ಸೇವಾ ಸಂಘಗಳನ್ನು ಒಳಗೊಂಡು 3051 ಜನ ಸದಸ್ಯರು ನಮ್ಮ ಕಸಬಾ ವಲಯದಲ್ಲಿರುತ್ತಾರೆ. ಮತ್ತು ಸೇವಾ ಪ್ರತಿನಿಧಿ ಮತ್ತು ಕಾರ್ಯಕ್ಷೇತ್ರದ ಪರಿಚಯ: ಚಿಕ್ಕೋನಹಳ್ಳಿಯಲ್ಲಿ ಅಂಜಲಿ, ದುದ್ದನಕಟ್ಟೆ ರಾಣಿ, ಕ್ಯಾತನಹಳ್ಳಿ ಚಂದ್ರಕಲಾ, ಮರುವಿನಹಳ್ಳಿ ಪ್ರಣೀತಾ, ಮತ್ತಿಕಟ್ಟ ತಾರಾ, ನಾಟನಹಳ್ಳಿ ಶಶಿಕಲಾ, ತೇಗನಹಳ್ಳಿ ಅನಿತಾ, ವಿಠಲಾಪುರ ವಿನೋದ. ಒಟ್ಟು 8 ಜನ ಸೇವಾ ಪ್ರತಿನಿಧಿಗಳು ವಲಯದಲ್ಲಿ ಕರ್ತವ್ಯ ನಿರ್ವಹಿಸ್ತಾ ಇರ್ತಾರೆ. ಮತ್ತು ವಲಯದಲ್ಲಿ 325 ತಂಡಗಳಿದ್ದು, ಅದರಲ್ಲಿ ಈ ವರ್ಷದಲ್ಲಿ 26 ಹೊಸ ತಂಡಗಳು ರಚನೆ ಆಗಿರ್ತದೆ. ಪ್ರಗತಿ ನಿಧಿ 14,76,00,000 ಪ್ರಗತಿ ನಿಧಿ ವಿತರಣೆ ಆಗಿರುತ್ತದೆ. ಕಂತು ಬಾಕಿ 0 ಇದ್ದು, ಸೋಲಾರ್ 73, ಗ್ರೀನ್ವೇ 139, ಮೈಕ್ರೋ ಬಜೆಟ್ 173, ಭೀಮಾ ಜ್ಯೋತಿ 164, ಒಟ್ಟು 16 ಒಕ್ಕೂಟಗಳಿರುತ್ತದೆ. ಈ ವರ್ಷದಲ್ಲಿ 4 ಬೀದಿ ಬದಿ ವ್ಯಾಪಾರಿಗಳ ಸಂಘಗಳು ರಚನೆಯಾಗಿರುತ್ತದೆ. ನಮ್ಮ ಯೋಜನೆಯ ಪಾಲುದಾರರಿಗೆ ತಮ್ಮ ಅಭಿವೃದ್ಧಿ ಕಾರ್ಯಚಟುವಟಿಕೆಯಲ್ಲಿ ನಿರ್ವಹಿಸಲು ಅಗತ್ಯವಿರುವ ಪ್ರಗತಿ ನಿಧಿಯನ್ನು ದೊರಕಿಸಿಕೊಡುವ, ಸದಸ್ಯರಲ್ಲಿ ಉಳಿತಾಯ ಮಾಡುವ ಮತ್ತು ಆರ್ಥಿಕ ವ್ಯವಹಾರದ ಶಿಸ್ತನ್ನು ಮೂಡಿಸಲು ಯೋಜನೆಯು ಪ್ರಗತಿ ನಿಧಿ ಕಾರ್ಯಕ್ರಮದ ಮುಖೇನ ಕೃಷಿ ಮತ್ತು ಕೃಷಿಯೇತರ ಚಟುವಟಿಕೆಗಳಿಗೆ ಪ್ರಗತಿ ನಿಧಿಯನ್ನು ಒದಗಿಸುತ್ತಾ ಬಂದಿದೆ. ಪ್ರಸ್ತುತ ಈ ವರ್ಷದಲ್ಲಿ ಪ್ರಗತಿ ನಿಧಿ 14,74,00,000 ವಿತರಣೆಯಾಗಿರುತ್ತದೆ. ಮತ್ತು ಶ್ರೀ ಸಾಮೂಹಿಕ ಸತ್ಯನಾರಾಯಣ ಪೂಜಾ ಕಾರ್ಯಕ್ರಮವನ್ನು ಗವಿಮಠದಲ್ಲಿ, ಕಾಪನಹಳ್ಳಿಯ ಗವಿಮಠದಲ್ಲಿ ಆಯೋಜನೆ ಮಾಡಿದ್ದು 51 ಜನ ವ್ರತಧಾರಿಗಳು ಮತ್ತು 2,000 ಜನ ಸದಸ್ಯರು ಕೂಡ ಭಾಗವಹಿಸುತ್ತಾರೆ. ನಮ್ಮ ವಲಯದಲ್ಲಿ ಶ್ರೀ ಕ್ಷೇತ್ರ ಧರ್ಮಸ್ಥಳ ವತಿಯಿಂದ ವಲಯದಲ್ಲಿ ಒಟ್ಟು 9 ದೇವಸ್ಥಾನಗಳಿಗೆ ಮತ್ತು ಹಾಲು ಉತ್ಪಾದಕರ ಸಹಕಾರ ಸಂಘಗಳಿಗೆ 11,20,000 ರೂಗಳನ್ನು ಅನುದಾನವಾಗಿ ನೀಡಲಾಗಿದೆ. ಪ್ರಗತಿ ಬಂಧು ಸಂಘಗಳ ಒಕ್ಕೂಟದ ಅಧ್ಯಕ್ಷೆ ಅನುಸೂಯ ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿದ್ದರು. ಮಹಿಳಾ ಸಂಘಗಳ ಒಕ್ಕೂಟದ ಅಧ್ಯಕ್ಷರಾದ ಮಣಿ ಮತ್ತು ಮಮತಾ, ಮೇಲ್ವಿಚಾರಕರಾದ ಪ್ರವೀಣ್, ಸೇವಾ ಪ್ರತಿನಿಧಿಗಳಾದ ಪ್ರಣೀತಾ, ಚಂದ್ರಕಲಾ,
ತಾರಾ, ರಾಣಿ, ವಿನೋದ, ಶಶಿಕಲಾ, ಅನಿತಾ, ಅಂಜಲಿ ಹಾಗೂ ಸಹಸ್ರ ಬಿಲ್ವಾರ್ಚನೆ ಪೂಜಾ ಕಾರ್ಯಕ್ರಮದ ನೇತೃತ್ವ ವಹಿಸಿದ್ದ ಶ್ರೀರಾಮ ಭಟ್ಟರು ಸಾಧನಾ ಸಮಾವೇಶದಲ್ಲಿ ಮುಖ್ಯ ಅತಿಥಿಗಳಾಗಿ ಭಾಗವಹಿಸಿದ್ದರು. ವರದಿ ಡಾ. ಕೆ.ಆರ್. ನೀಲಕಂಠ, ಕೃಷ್ಣರಾಜಪೇಟೆ, ಮಂಡ್ಯ.